ಒಂದಾದಂತಹ ಈ ಭೂತಳ ಇತರ ಒಂದು ಭಾಗದಲ್ಲಿ ಶಾಪಿಸಬಹುದಾದ ಈ ಮಹಾರಣ್ಯಪುರ ಇಲ್ಲಿಯ ಅಧಿಕಾರಿಗಳು ಈ ಹಿಂದೆ ನನ್ನ ತಂದೆ ಅಂಧಕಾಸುರ ಅವರ ಕಾಲದ ನಂತರ ಇಲ್ಲಿಯ ತೊರೆತನ ಈ ಕೌಮಾಸುರ ನನ್ನ ಪಾಲಿಗೆ ಪ್ರಾಪ್ತಿಯಾಯಿತು. ಮಹಾ ಅರಣ್ಯವೆನಿಸಿಕೊಂಡಂತಹ ಈ ಸ್ಥಳವನ್ನ ಪುರವನ್ನಾಗಿ ನಿರ್ಮಿಸಿಕೊಂಡು ಅದೆಷ್ಟೋ ಮಂದಿ ದಾನವರನ್ನ ಒಡಗೂಡಿಕೊಂಡು ಸುಖದಿಂದ ಸುಖಲಾಲನಾಗಿ ಕಾಲವನ್ನ ಕಳೆಯುತ್ತಿದ್ದವ. ಮಾತ್ರವಲ್ಲ, ನನ್ನ ಕೀರ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು, ಉನ್ನತ ಮಟ್ಟಕ್ಕೆ ಮುಟ್ಟಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ನನ್ನ ಗುರುವಿನಲ್ಲಿ ಪ್ರಶ್ನೆ ಮಾಡಿದೆ. ಆ ಕಾಲದಲ್ಲಿ ಗುರುನಿರೂಪಣೆ ಮಗು ಕೌಮಾಸುರ, ನಿನ್ನ ಕೀರ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು ಅಂತಾದರೆ, ಉನ್ನತ ಮಟ್ಟಕ್ಕೆ ಮುಟ್ಟಿಸಿಕೊಳ್ಳಬೇಕು ಅಂತಾದರೆ ನೀನು ಮಾಡಬೇಕಾದಂತ ಮಹತ್ ಕಾರ್ಯ ಯಾಗವೊಂದನ್ನು ರಚಿಸು. ಯಾವ ಯಾಗವೆಂದು ಪ್ರಶ್ನಿಸಿದಲ್ಲಿ ಭೈರವಿ ಯಾಗ, ತನ್ಮೂಲಕ ದೇವಿಯನ್ನು ಒಲಿಸಿಕೊಳ್ಳಬೇಕೆಂದು ಗುರುವಿನ ಆಳತೆಯಂತೆ ಯಜ್ಞಕುಂಡವನ್ನು ಆರಂಭಿಸಿದೆ. ಅದರ ಬಳಿಯಲ್ಲೇ ಆಹುತಿ ಕೊಡಲು ಸುಗ ಸಾಕಷ್ಟು ಪುರಿ ಫಲಗಳನ್ನು ಹೇಳುತ್ತಂದು ಅವುಗಳನ್ನ ಕಡಿದು ಬಲಿಪಟ್ಟೆ. ಇಲ್ಲ, ಮಾತೆ ಒಲಿಯಲಿಲ್ಲ. ಮಾತೆಯ ಮನಸ್ಸಿಗೆ ತೃಪ್ತಿಯಾಗಬೇಕು ಅಂತಾದರೆ ಈ ಭಕ್ತನ ಬಿಸಿ ರಕ್ತವನ್ನು ಅರ್ಪಿಸಬೇಕು ಎನ್ನುವಂತಹ ಉದ್ದೇಶದಿಂದ ನನ್ನ ಸೊಂಟದ ಖಡ್ಗವನ್ನು ತಿರುಗಿ ನನ್ನ ಶಿರವನ್ನು ಕೊಲ್ಲಬೇಕೆನ್ನುವಷ್ಟರಲ್ಲಿ ಮಾತೆ ಪ್ರತ್ಯಕ್ಷವಾಗಿದ್ದಾಳೆ. ಬೇಕಾದಂತಹ ವರವನ್ನ ಬೇಡುವೆಂದಾಗ ನಾನು ಕೇಳಿಕೊಂಡಂತಹ ವರ ಗಂಡು ಜೀವಿಗಳಿಂದ ನನ್ನ ಪಾಲಿಗೆ ಮರಣ ಸಂಭವಿಸಬಾರದು ಎಂಬ ವರವನ್ನ ಪಡೆದೆ. ವರ ಪಡೆದ ಅಂದಿನಿಂದ ಇಂದಿನವರೆಗೆ ನಾನು ನೆನೆಯುತ್ತಿದ್ದ ಪರಿ ಅಸಾಮಾಸಾಹಸಿ ಅಸುರವರ ಈ ಕೌಮಾಸುರ ಎನ್ನುವಂತ ಘನವಾದ ಬಿರುದನ್ನು ಪಡೆದೆ. ನನ್ನ ವಿಚಾರವನ್ನ ತಿಳಿದಂತಹ ಅದೆಷ್ಟೋ ಮಂದಿ ದಾನವರು, ಆಶಯ ಇಲ್ಲದೆ ಅಲೆಯುತ್ತಿದ್ದವರು, ನಿರ್ಘಟಿಕರು, ಆಶಯಕ್ಕಾಗಿ ನನ್ನಲ್ಲಿವರೆಗೆ ಬಂದವರಿದ್ದಾರೆ. ಇವರೆಲ್ಲವರಿಗೆ ಅಭಯವನ್ನು ಕೊಟ್ಟಿಟ್ಟುಕೊಂಡ ಹಾಗಾಗಿ
ಎಂದಿನಂತೆ ಓಲಗವನ್ನ ಸೇರಿದೆ. ಬರಬೇಕಾದವರೆಲ್ಲ ಬಂದಿದ್ದಾರಾ? ಸಾಕಷ್ಟು ಮಂದಿ ಬಂದು ಸೇರಿದ್ದಾರೆ. ಇಂದಿನ ಈ ನನ್ನ ಸಭೆಯನ್ನ ಕಂಡಾಗ ಮನಸ್ಸಿಗೆ ಮಹಾದಾನಂದ. ಶಿಸ್ತುಬದ್ಧವಾದಂತ ಈ ನನ್ನ ಸಭೆ. ಆದರೂ ಯಾಕೆ ಹೀಗೆ? ಈ ಸಭೆ ಏನು ಶೋಭೆ ಇಲ್ವಲ್ಲ. ಕಾರಣ ನಮಗೆ ಬೇಕಾದವರೇ ನಮ್ಮ ಕಣ್ಣಿ ಕಾಣಿಸ್ತಾ ಇಲ್ಲ. ನನ್ನ ತಂಗಿಯಾದಂತ ಮಹಿದಾನವಿ ಸಭಾಸ್ಥಾನವನ್ನ ಸೇರ್ಬೇಕಾಗಿತ್ತು. ಯಾಕೆ ಬರಲಿಲ್ಲ? ಬರಬಹುದು, ನೋಡೋಣ. ಇಲ್ಲ ಗಿರಿಯೆಂಬ ಹಾಗೆ ಬುಡಕಡಿದ ವೃಕ್ಷದೋಪಾದಿಯಲ್ಲಿ ನನ್ನ ಪದುತಲದಲ್ಲಿ ಬಂದು ಬಿದ್ದವಳು ಯಾರು? ನನ್ನ ತಂಗಿ ಮಹಿದಾನವಿ. ತಂಗಿ ತಂಗಿ ತಂಗಿ, ಏನಿದು ನಿನ್ನ ಅವಸ್ಥೆ? ಒಂದೇ ಸವನೆ ಕಣ್ಣಿನಲ್ಲಿ ನೀರನ್ನ ಸುರಿಸುತ್ತ ನನ್ನ ಪಾದದಡಿಯಲ್ಲಿ ಬಂದು ಬಿದ್ದಿಯಲ್ಲ. ನಿನ್ನ ಪಾಲಿಗೆ ಯಾರಿಂದ ಏನೋ ಕೇಳಬೇಕಣ್ಣ. ಎಲ್ಲಿ ಹೋಯಿತು? ಎಷ್ಟು ಹೋಯಿತು? ಯಾರಿಂದ ಹೋಯಿತು? ಹಾಗೆಲ್ಲ ಹೋಗ್ಲಿಕ್ಕೆ ಉಂಟ? ಎಲ್ಲ ಹೋಗಿ ಆಯ್ತಾ? ಹಾಗಲ್ಲ ಅಣ್ಣ, ನನ್ನ ಮರ್ಯಾದೆ ಹೋಯಿತು. ನಿನ್ನ ಮರ್ಯಾದೆಯನ್ನು ತೆಗೆದರೆ ಅವನು ಯಾರು ಇಲ್ಲ ಇನ್ನು ಹಾಗೆ ಭಾವಿಸಿಕೊಂಡದ್ದಣ್ಣ. ನಮಗೆ ತಿಳಿಯದ ಹಾಗೆ ಇದ್ದದ್ದು ಗೊತ್ತೇ ಆಗ್ಲಿಲ್ಲ ಅಣ್ಣಯ್ಯ ಹಿಂದಿನಿಂದ. ಹೌದಣ್ಣ. ಯಾರವನು? ಅಣ್ಣಯ್ಯ, ನಿಮ್ಮಿಂದಲೇ ಅನುಮತಿಯನ್ನು ಪಡೆದುಕೊಂಡು ಮೃಗವೇಟೆಯನ್ನು ಆಡುವುದಕ್ಕಾಗಿ ಕಾಂತಾರಕ್ಕೆ ಹೋದೆ ಅಣ್ಣ. ನೀನು ಕಾಂತಾರಕ್ಕೆ ಹೋದಿಯಾ? ಹೌದಣ್ಣ. ತಿರುಗಿದೆಯಾ? ನೋಡಿದೆಯಾ? ನೋಡಿದೆ ಅಣ್ಣ. ತಿರುಗಾಟ ಮಾಡುತ್ತಾ ಮಾಡುತ್ತಾ ಇರುವಂತ ಸಂದರ್ಭ ಒಮ್ಮೆಲೆ ನನ್ನ ಕಣ್ಣಿಗೆ ಗೋಚರ ಆದದ್ದು ಅಣ್ಣ ಹೊಂದಿ. ಅಣ್ಣ ಹೊಂದಿ ಆದದ್ದು ಯಾವಾಗ? ಅಲ್ಲ ಅಣ್ಣ, ಅಲ್ಲಿ ಕಂಡದ್ದು ಹೊಂದಿಯನ್ನು ಕಂಡಯ್ಯ. ಕಂಡಾಗ ಸುಮ್ಮನೆ ಇರ್ಲಿಲ್ಲ, ಹಿಡಿದು ತಿನ್ನಬೇಕೆನ್ನುವ ಹಾಗೆ ಮುಂದೊತ್ತಿ ಹೋದೆ ಅಣ್ಣ. ಸಿಕ್ಕಿದ್ದೇನೆ. ಕೈ ತಪ್ಪಿಸಿಕೊಂಡು ಹೋಯಿತಣ್ಣ. ಮುಂದೆ ನೋಡುವ ಆದಿತ್ತಣ್ಣ. ಹಾಗೆ ಮುಂದೆ ಮುಂದೆ ಬರುತ್ತಾ ಇರುವಂತ ಸಂದರ್ಭ ಒಂದು ಬಂಡೆಯ ಮೇಲೆ ಗಡ್ಡ ಬಿಟ್ಟಂತ ಮುನಿಯಣ್ಣ. ಮುನಿಯಣ್ಣ? ಅವನೇ ಮುನಿಯಣ್ಣ ಅಲ್ಲಿ ಕುಳಿತುಕೊಂಡವ. ಆ ಮುನಿ ನಾನು ಬರುವಂತ ಸಂದರ್ಭ ಒಮ್ಮೆಲೆ ನನ್ನನ್ನ ಕಂಡದ್ದಣ್ಣ. ಅವನು ನಿನ್ನನ್ನ ಕಂಡನ? ಹೌದಣ್ಣ. ಅವ ನಿನ್ನನ್ನ ಕಂಡದ್ದು ನಿನಗೆ ಹೇಗೆ ಗೊತ್ತಾಯ್ತು? ನಾನು ಕಂಡೆ. ನೀನು ಕಂಡಯ್ಯ? ಅಣ್ಣಯ್ಯ, ನಾನು ಬೇಕು ಎನ್ನುವ ಹಾಗೆ ಕಂಡದ್ದಲ್ಲಣ್ಣ, ಅನಿವಾರ್ಯವಾಗಿ ಕಂಡು ಹೋದದ್ದಣ್ಣ. ಹಾಗೆ ಮುಂದೆ ಮುಂದೆ ಬರುವಾಗ ಹಿಂದೆ ಇದ್ದ ಮುನಿ ಎದುರುಗಳ ಬಂದಣ್ಣ. ಏನೋ ವಿಶೇಷ ಇರಬೇಕು. ಹೌದಣ್ಣ. ಯಾಕೆ ಎನ್ನುವ ಹಾಗೆ ಪ್ರಶ್ನೆ ಮಾಡಿದೆ. ಆವಾಗ ನನ್ನ ಪರಿಚಯವನ್ನ ಕೇಳಲಿಕ್ಕೆ ಮುಂದಾದ. ಅವಾಗ ಹೇಳಿಕೊಂಡೆ ಅಣ್ಣ, ಕೌವಾಸುರನ ತಂಗಿ ಮಹಿದಾನವಿ ಎನ್ನುವ ಹಾಗೆ. ಎಂತವರಿಗಾತ ಹೃದಯಘಾತ ಆಗಬೇಕಿತ್ತು, ಅವನಿಗೆ ಏನು ಆಗ್ಲಿಲ್ಲ. ಏನು ಆಗ್ಲಿಲ್ಲ? ಹೌದಣ್ಣ. ಅವನಿಗೆ ಹೃದಯವೇ ಇಲ್ಲವೋ ಹಾಗೆ? ಇದ್ದಿರಬಹುದು. ಅಣ್ಣಯ್ಯ, ಪರಿಚಯವನ್ನ ಕೇಳಿರುವುದು ಮಾತ್ರವೇ ಅಲ್ಲಣ್ಣ, ಕೊನೆಯದಾಗಿ ಒಂದು ಮಾತ್ರ ಕೇಳಿದ ಅಣ್ಣ.
ಅಣ್ಣ ನಿನ್ನ ನೋಡ್ಕೊಂಡು ಅಣ್ಣ ಅಣ್ಣ ಹಾಗಲ್ಲ ಅಣ್ಣ ಅದಲ್ಲ ಅಣ್ಣ ಅಂದ. ಅದಲ್ಲ ಅಣ್ಣ ಕೆಟ್ಟದ್ದು. ನಾನು ಹೇಳಿದ್ದಣ್ಣ ಹಾ. ಅವ ನನ್ನನ್ನ ಕಂಡಾಕ್ಷಣವೇ ಹಾ. ನನ್ನನ್ನ ಕಾಮ ಕೇಳಿಗೆ ಬರ್ಲಿಕ್ಕೆ ಕೇಳಿದ ಅಣ್ಣ ಯಾರಲ್ಲಿ? ನನ್ನಲ್ಲಿ. ಆ ಮುನಿ ಹೌದು ನಿನ್ನನ್ನು ಹಾ. ಕಾಮ ಕೇಳಿ. ಹೌದಣ್ಣ. ಈ ನಿನ್ನ ರೂಪ ಇದಕ್ಕೂ ಮರುಳಾದನ. ಅಣ್ಣಯ್ಯ ಆ? ನಾನು ಚಂದ ಇಲ್ವಾ? ನಿನ್ನ ಮಟ್ಟಿಗೆ ನೀನು ಚಂದವೇ ಅಲ್ವಾ? ಇದ್ದರೂ ಇರಬಹುದು. ಸಂಸಾರವನ್ನೇ ದೂರ ಮಾಡಿ ಕಾರ್ಯವಸನ ಬಿಟ್ಟು ದಂಡ ತಂಡವಾದಿಗಳನ್ನು ಹಿಡಿದು ಗಡ್ಡ ಬಿಟ್ಟು ಗುಡ್ಡ ಹತ್ತಿಯದ ಎಷ್ಟೋ ಸಮಯ ಕಳೆದಿರಬೇಕು. ಹೌದಣ್ಣ. ತನ್ನ ದೇಹದಲ್ಲಿ ತುಂಬಿಕೊಂಡ ಕಾಮ ತೀಟೆ ಅದನ್ನ ತೀರಿಸಿಕೊಳ್ಳಲು ಸುಗ ನಿನ್ನ ಮೇಲೆ ಮನಸ್ಸು ಮಾಡಿರಬಹುದು. ಹೌದಣ್ಣ. ಅವನೇನು ಬಾರೆಂದು ಕರೆದಾಗ ನೀನು ಸಹ ಅದಕ್ಕೆ ಒಪ್ಪಿದಯ ಒಪ್ಪಿಕೊಂಡ ಅಂದ್ರೆ ಒಪ್ಪಿ ಆಯ್ತಾ? ಹಾಗಲ್ಲ ಅಣ್ಣ. ಹಾ. ನಾನು ಯಾರು? ಹಾ. ಕೌವಾಸುರನ ತಂಗಿ ಮಹಿದಾನವಿ ಹಾ. ಆಗುದಿಲ್ಲ ಎಂದೆ ಅಣ್ಣ. ಸುಮ್ಮನಾದನ? ಇಲ್ಲ ಅಣ್ಣ. ಹಾ. ಆವಾಗ ಅವನಿಗೆ ಕೋಪ ಬಂತಣ್ಣ. ಕೋಪ ಹೌದಣ್ಣ. ತನ್ಮೂಲಕ ಶಾಪ ಕೊಟ್ಟ ಅಣ್ಣ. ಏನು ಶಾಪ? ನಮ್ಮ ದಾನವ ಕುಲವೇ ಸರ್ವನಾಶಾಗಿ ಹೋಗ್ಬೇಕಂತಣ್ಣ. ಏನು ಮಾಡಿದ? ನಮ್ಮ ದಾನವ ಕುಲವೇ ಸರ್ವನಾಶಾಗಬೇಕು. ರಕ್ತಸ ಪರಿವಾರದವರೆಲ್ಲ ಕೇಳಿದ್ದೀರೋ ನನ್ನ ತಂಗಿ ಆಡಿದಂತಹ ಮಾತನ್ನ. ಕೋಪಗೊಂಡ ಮುನಿ ಶಾಪ ಹೌದಣ್ಣ. ನಿನಗೊಬ್ಬಳಿಗಲ್ಲ ಅಲ್ಲಣ್ಣ. ದೈತ್ಯ ಕುಲನಾಶವಾಗುವ ಹಾಗೆ ಶಾಪ ಕೊಟ್ಟಿದ್ದಾನೋ ಆತನಿಗೆ ತಕ್ಕ ಪ್ರಾಯಶ್ಚಿತ ಅಲ್ಲಿಯೇ ವಿಧಿಸಬೇಕಿತ್ತು. ಇಲ್ಲಿಗೆ ಯಾಕೆ ಬಂದೆ? ಕಾರಣ ಉಂಟಣ್ಣ. ಹಾ. ನಿಮಗೆ ಒಂದು ವಿಚಾರವನ್ನು ತಿಳಿಸಬೇಕು. ಹಾ. ತನ್ಮೂಲಕವಾಗಿ ಅವರಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಹಾ. ಎನ್ನುವ ಕಾರಣಕ್ಕಾಗಿ ಓಡೋಡಿ ಬಂದೆ ಅಣ್ಣ. ನನ್ನಿಂದ ಏನಾಗಬೇಕು? ನೀವೊಂದು ಸಣ್ಣ ಕೆಲಸ ಮಾಡ್ಬೇಕಣ್ಣ. ಏನೇ? ನೇರವಾಗಿ ಅಲ್ಲಿವರೆಗಾಗಿ ಹೋಗಬೇಕು. ಹೋಗಿ ಆ ಮುನಿಯ ಗಡ್ಡಕ್ಕೆ ಕೈ ಕೊಟ್ಟು ಹಾ. ದರ ದರದ ಎಳ ತಂದು ನನ್ನ ಕಾಲ ಬುಡದಲ್ಲಿ ಬಿಡಣ್ಣ. ಬಿಟ್ರೆ ನಾನು ಸುಮ್ಮನೆ ಇರುವುದಿಲ್ಲ. ಹಾ. ಮತ್ತೆ ಪುನಃ ಗಡ್ಡಕ್ಕೆ ಕೈ ಕೊಡ್ತೇನೆ. ಗರ್ರ 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 ತಿರುಗಿಸಿ ಹಾ. ಅದಕ್ಕೆ ಅರ್ಪಣಿಸಿ ಬಿಡ್ತೇನೆ. ಹೌದಾ? ಹೌದು. ಎಳ ತರುವವರು ಯಾರು? ನೀವು. ಶಿಕ್ಷೆ ಕೊಡುದು ನಾನು ತರ್ಲಿಕ್ಕೆ ನಾವೊಂದು ಜನ, ಶಿಕ್ಷೆ ಕೊಡ್ಲಿಕ್ಕೆ ನೀನ? ಹಾಗಲ್ಲ ಅಣ್ಣ. ಹಾ. ನನಗೆ ಆ ರೀತಿಯಾಗಿ ಅಪಮಾನವನ್ನು ಮಾಡಿದವ ಆತ. ಹಾ. ಆತನ ಮೇಲೆ ಸೇಡನ್ನು ನಾನೇ ತೀರಿಸಿಕೊಳ್ತೇನಣ್ಣ. ನಿನ್ನಿಚ್ಛೆ ಅಂತ ಹೇಳಿದ್ರೆ ನಿರೀಕ್ಷೆ ಕರೆಗೆ ಹೋಗೊಟ್ಟು ಓಡೋಡಿ ಬಂದಿದ್ದೇನೆ. ನನ್ನಿಂದೇನಾಗ್ಬೇಕು? ಅರ್ಥವಾಗಿರ್ಲಿಕ್ಕಿಲ್ಲ. ಎಂದು ನಡೆದಿದ್ದ ವಿಚಿತ್ರದ ವ್ಯವಹಾರ ಇಂದು ನಡೆಯುತ್ತಾ ಇದೆ. ನನ್ನ ತಂಗಿಯಾದಂತಹ ಮಹಿದಾರವಿ ಕಾಂತಾರದಲ್ಲಿ ಸುತ್ತುತ್ತಿದ್ದಾಗ ಯಾವನೊಬ್ಬ ಗಡ್ಡ ಬಿಟ್ಟ ಮುನಿ ಕಂಡನಂತೆ, ಕಾಮ ಕೇಳಕ್ಕೆ ಬಾರೆಂದು ಕರೆದನಂತೆ. ಅವಳು ಒಪ್ಪದೆ ಹೋದ ಕಾರಣ ಅವನಿಗೆ ಕೋಪ
ತನ್ಮೂಲಕವನ ಶಾಪ ಅವಳೊಬ್ಬಳಿಗಲ್ಲ ಮತ್ತೆ ನಾಶವಾಗುವ ಹಾಗೆ ಶಾಪ ಕೊಟ್ಟಿದ್ದಾನಂತೆ. ಆತನಿಗೆ ತಕ್ಕ ಪ್ರಾಯಶ್ಚಿತ್ತಾಗಲೇಬೇಕು. ಇದಕ್ಕೆ ನಿನ್ನ ಅಭಿಮತ ಏನು? ಅಡಿಯೋ ಅಲ್ಲಿಯವರಿಗೆ ನೀವು ಹೋಗುವಂತ ಅಗತ್ಯ ಇಲ್ಲ. ನನ್ನ ಪಾಲಿಗೆ ಅಪ್ಪಣೆ ಕೊಟ್ಟಿದ್ದೆ ಹೌದಾದಲ್ಲಿ ಅಲ್ಲಿಯವರಿಗೆ ಹೋಗ್ತೇನೆ. ಮುನಿಯ ಕೈಗೆ ಗಡ್ಡವನ್ನು ಕೈ ಹಾಕಿ ಮುನಿಯ ಗಡ್ಡಕ್ಕೆ ಕೈ ಹಾಕಿ ಕಾಣಬಿಡಲು ಹೋಗ್ತೇನೆ. ಶಹಬಾಸ್, ನೀನು ಸಮರ್ಥನಿದ್ದೀಯ, ಆ ಭರವಸೆ ನನಗಿದೆ. ಆದರೆ ನಿನ್ನೊಬ್ಬನನ್ನೇ ಕಳುಹಿಕೊಡುವ ಇಚ್ಛೆ ನನ್ನದಲ್ಲ. ಯಾವಾಗಲೂ ಒಗ್ಗಟ್ಟಿನಲ್ಲಿ ಬಲವಿದೆ. ಒಬ್ಬರಿಂದ ಇಬ್ಬರು ಜೊತೆಯಲ್ಲಿ ನಾನಿದ್ದೇನೆ.